ನೋಡಿ ಸ್ವಾಮಿ ನಾವಿರೋದು ಹೀಗೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇನ್ನು ಯಾರೆಲ್ಲ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿರುವ ಬೆಲ್ ಐಕನನ್ನು ಪ್ರೆಸ್ ಮಾಡಿ. ನಾನು ಮಾಡೋ ಎಲ್ಲ ವಿಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ನಮ್ಮೆಲ್ಲರಿಗೂ ಮೈಸೂರಿನ ಅರಮನೆ ಅಂದ ತಕ್ಷಣ ನೆನಪಾಗೋದು ಅಂಬಾವಿಲಾಸ ಅರಮನೆ. ಆದರೆ ಮೈಸೂರಿನ ಎರಡನೇ ಅತಿ ದೊಡ್ಡ ಅರಮನೆ ಅಂದರೆ ಲಲಿತ್ ಮಹಲ್. ಲಲಿತ್ ಮಹಲ್ ಅಂತಲೇ ಜನಪ್ರಿಯವಾಗಿದೆ. ಇಷ್ಟು ಸುಂದರವಾಗಿರುವ ಈ ಅರಮನೆ ಮೈಸೂರು ನಗರದಿಂದ ಕೇವಲ 11 ಕಿಲೋಮೀಟರ್ ದೂರದಲ್ಲಿದೆ. 1921ರಲ್ಲಿ ನಾಲ್ವಾಡಿ ಕೃಷ್ಣರಾಜ ಒಡೆಯರವರು ಆದೇಶದಂತೆ ಈ ಅರಮನೆಯನ್ನು ನಿರ್ಮಿಸಲಾಗಿದೆ ಅಂತ ಹೇಳಲಾಗತ್ತೆ. ಈ ಅರಮನೆಯನ್ನು ಮಹಾರಾಜರು ತಮ್ಮ ಮುಖ್ಯ ಅತಿಥಿಗಳ ಆತಿಥ್ಯಕ್ಕೆ ನಿರ್ಮಿಸಿದ್ರು ಅಂತ ಹೇಳಲಾಗತ್ತೆ. ಹಾಗೆ 1974ರಿಂದ ಸರ್ಕಾರ ಈ ಅರಮನೆಯನ್ನು ಶ್ರೀಮಂತ ಹೋಟೆಲ್ ಆಗಿ ಮಾರ್ಪಾಟು ಮಾಡಿದ್ದಾರೆ. ಈ ರಮಣೀಯವಾದ ಅರಮನೆಯ ವಾಸ್ತುಶಿಲ್ಪ ಪಾಶ್ಚಿಮಾತ್ಯ ವಾಸ್ತುಶಿಲ್ಪ ಶೈಲಿಗೆ ಪ್ರಭಾವಕ್ಕೆ ಒಳಗಾಗಿದೆ ಅಂತ ಹೇಳಲಾಗತ್ತೆ. ಲಂಡನ್ನಿನ ಸೇಂಟ್ ಪಾಲ್ಸ್ ಕ್ಯಾಥೆಡ್ರಲ್ ಆರಾಧನಾ ಮಂದಿರ ವಾಸ್ತುಶಿಲ್ಪವಾಗಿದೆ. ಅಲ್ಲಿನ ಕೇಂದ್ರ ಗುಮ್ಮಟವನ್ನೇ ಲಲಿತ ಮಹಲ್ ಅರಮನೆಗೆ ಪ್ರತಿಬಿಂಬಿಸಲಾಗಿದೆ ಅಂತ ಹೇಳ್ತಾರೆ. ಇದರ ಆರ್ಕಿಟೆಕ್ಟ್ ಬಂದು ಬಿ ಮುನಿವೆಂಕಟಪ್ಪನವರು ಅಂತ ಹೇಳಿ. ಹಾಗೆ ಇದು 2 ಅಂತಸ್ತಿನ ಅರಮನೆಯಾಗಿದ್ದು ಗೋಳಾಕಾರದ ಗುಮ್ಮಟದ ಜೊತೆಗೆ ಈ ಅರಮನೆಯನ್ನು ಬಿಳಿ ಬಣ್ಣದಿಂದ ಅಲಂಕೃತ ಮಾಡಿದ್ದಾರೆ. ಅರಮನೆಯ ಒಳಭಾಗದಲ್ಲಿ ವೈಸ್ರಾಯ್ ಕೊಠಡಿ, ಔತಣಕೂಟದ ಕೊಠಡಿ ಹಾಗೆ ನೃತ್ಯ ಮಂಟಪವಿದೆ. ಇಲ್ಲಿನ ಸೊಗಸಾದ ಮೆಟ್ಟಿಲುಗಳನ್ನು ಇಟಾಲಿಯನ್ ಶೈಲಿಯ ಅಮೃತಶಿಲೆ ಕಲ್ಲಿನ ಬಳಕೆಯಿಂದ ನಿರ್ಮಿಸಲಾಗಿದೆ. ಅರಮನೆಯ ಸಣ್ಣ ಅಲಂಕಾರಿಕ ಸಾಮಗ್ರಿಗಳು ಬ್ರಿಟನ್ನಿನ ಅನೇಕ ಅರಮನೆಗಳಿಂದ ಪಡೆದ ಪ್ರತಿಕೃತಿಯಾಗಿದೆ. ಒಳಗೆ ಐತಿಹಾಸಿಕತೆಯನ್ನು ಮರುಕಳಿಸುವ ಭಾವಚಿತ್ರಗಳನ್ನು ನಾವು ಕಾಣಬಹುದು. ಅರಮನೆಯ ಒಳಗಡೆ ಜಯಚಾಮರಾಜೇಂದ್ರ ಒಡೆಯರ್ ಹಾಗೆ ನಾಲ್ವಡಿ ಕೃಷ್ಣರಾಜ ಒಡೆಯರವರ ಫೋಟೋಗಳನ್ನು ಹಾಕಿದ್ದಾರೆ. ಹಾಗೆ ಕೆಲವು ರಾಜಮನೆತನದವರ ಫೋಟೋಗಳನ್ನು ಸಹ ಹಾಕಿದ್ದಾರೆ. ಈ ಶ್ರೀಮಂತ ಹೋಟೆಲಿನಲ್ಲಿ ಟೆನ್ನಿಸ್ ಕೋರ್ಟು, ಸ್ವಿಮ್ಮಿಂಗ್ ಪೂಲ್ ಹಾಗೆ ವೈಫೈ ಸೌಲಭ್ಯವಿದೆ. ಲಲಿತ ಮಹಲ್ ಅರಮನೆ ರೆಸ್ಟೋರೆಂಟ್ ಅಷ್ಟೇ ಅಲ್ಲ, ಇಲ್ಲಿ ಅನೇಕ ಗಣ್ಯ ವ್ಯಕ್ತಿಗಳ ಮದುವೆಗಳು ಕೂಡ ಆಗಿದೆ. ಹಾಗೆ ಚಲನಚಿತ್ರ ಧಾರಾವಾಹಿಗಳ ಚಿತ್ರೀಕರಣ ಕೂಡ ನಡೆದಿದೆ.
ಈ ಜಾಗ ನೋಡಿ, ಡಾಕ್ಟರ್ ವಿಷ್ಣುವರ್ಧನ್ ಹಾಗೆ ಪ್ರೇಮಾರವರ ಯಜಮಾನ ಚಿತ್ರದ ಒಂದು ಸಾಂಗಿನ ಶೂಟಿಂಗ್ ಇಲ್ಲೇ ನಡೆದಿರೋದು. ಲಲಿತ್ ಮಹಲ್ನ ನೋಡಿಕೊಂಡು ನಾವು ಸ್ಯಾಂಡ್ ಮ್ಯೂಸಿಯಮ್ಮಿಗೆ ಹೋದ್ವಿ. ಮರಳಿನಿಂದ ಮಾಡಿದ ಅನೇಕ ಕಲಾಕೃತಿಗಳನ್ನು ನೋಡಿದ್ವಿ. ತುಂಬ ಚೆನ್ನಾಗಿತ್ತು. ನಾನಿಲ್ಲೇ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ನಾನು ಮತ್ತೊಂದು ವ್ಲಾಗ್ನಲ್ಲಿ ಸಿಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಧನ್ಯವಾದಗಳು.